ನಮ್ಮ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಎನ್ಟಿಆರ್ ಪ್ರತ್ಯಕ್ಷವಾಗಿದ್ದಾರೆ. ಪತ್ನಿ ಸಮೇತವಾಗಿ ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಟ ಜೂನಿಯರ್ ಎನ್ಟಿಆರ್. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆ ಕಾಣಸಿಕ್ಕಿದ್ರು. ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಎನ್ಟಿಆರ್ ನಮ್ಮ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಎನ್ಟಿಆರ್ ಪತ್ನಿ ಸಮೇತ ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿರುವಂತಹ ನಟ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಹಿನ್ನೆಲೆ ರಿಷಬ್ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ದಂಪತಿ ಸಮೇತವಾಗಿ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಟ ರಿಷಬ್ ಶೆಟ್ಟಿ ನಿವಾಸ. ರಿಷಬ್ ಶೆಟ್ಟಿ ಆಯೋಜಿಸಿದಂತಹ ಔತಣಕೂಟದಲ್ಲಿ ಎನ್ಟಿಆರ್ ಭಾಗಿಯಾಗಿದ್ದಾರೆ. ಡಿವೈನ್ ಸ್ಟಾರ್ ಮನೆಯಲ್ಲಿ ಮೀನೂಟವನ್ನ ಸವಿದಿದ್ದಾರೆ ಎನ್ಟಿಆರ್ ದಂಪತಿ. ನಮ್ಮ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಎನ್ಟಿಆರ್ ಪತ್ನಿ ಸಮೇತವಾಗಿ ರಿಷಬ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಅನ್ನ ಕಂಡಿದೆ. ದೇಶಾದ್ಯಂತ ಇನ್ನೂ ಕೂಡ ಭರ್ಜರಿಯಾಗಿ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ ಕಾಂತಾರ. ಸೊ ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಹಿಂದೆ ಕೂಡ ಸಿನಿಮಾ ಕುರಿತಂತೆ ಎನ್ಟಿಆರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿನಿಮಾದ ಬಗ್ಗೆ ವಿಮರ್ಶೆಯನ್ನ ಮಾಡಿದ್ರು. ಸೊ ಅವರ ಕುಟುಂಬಕ್ಕೂ ಮತ್ತೆ ಈ ಕೃಷ್ಣನ ದೇವಾಲಯಕ್ಕೂ ಬಹಳ ಅವಿನಾಭಾವ ಸಂಬಂಧವಿದೆ. ಈ ಹಿಂದೆ ಕೂಡ ಅವರು ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿವಿಧ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಬೆಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದು ಇದೀಗ ನೋಡಿ ರಿಷಬ್ರನ್ನ ಸ್ವಂತ ಸಹೋದರನಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ತಾರಕ್. ಎನ್ಟಿಆರ್ ತಾಯಿ ಶಾಲಿನಿ ನಂದಮೂರಿಯದ್ದು ಕುಂದಾಪುರ ಆಗಿದೆ. ಹಾಗಾಗಿ ರಿಷಬ್ ಎನ್ಟಿಆರ್ ಮಧ್ಯೆ ಅವಿನಾಭಾವ ಸಂಬಂಧ ಇದೆ. ಹೈದರಾಬಾದ್ ಕಾಂತಾರ ಈವೆಂಟ್ಗೆ ಅತಿಥಿಯಾಗಿ ಬಂದಿದ್ರು ತಾರಕ್. ರಿಷಬ್ ವ್ಯಕ್ತಿತ್ವ ಹಾಗೂ ಟ್ಯಾಲೆಂಟ್ನ ಕೊಂಡಾಡಿದ್ರು ಜೂನಿಯರ್ ಎನ್ಟಿಆರ್. ಚಿತ್ರ ರಿಲೀಸ್ ನಂತರ ಪೋಸ್ಟ್ ಮಾಡಿ ಬೇಷ್ ಅಂತ ಕೂಡ ಹೇಳಿದ್ರು. RRR ಸ್ಟಾರ್ ಚಿತ್ರದ ಬಗ್ಗೆ ವಿಮರ್ಶೆಯನ್ನ ಮಾಡಿದ್ರು. ಮತ್ತೆ ಇವೆಂಟ್ ಅಲ್ಲೂ ಕೂಡ ಭಾಗಿಯಾಗಿದ್ರು ಜೂನಿಯರ್ ಎನ್ಟಿಆರ್. ಒಂಥರ ಅಣ್ಣ ತಮ್ಮಂದಿರ ರೀತಿಯಾಗಿದ್ದಾರೆ ರಿಷಬ್ ಮತ್ತೆ ಜೂನಿಯರ್ ಎನ್ಟಿಆರ್. ಚಿತ್ರ ರಿಲೀಸ್ ನಂತರ ಪೋಸ್ಟ್ ಮಾಡಿ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು ಜೂನಿಯರ್ ಎನ್ಟಿಆರ್ ತಾಯಿ ಶಾಲಿನಿ ನಂದಮೂರಿಯದ್ದು ಕುಂದಾಪುರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೂ ಮತ್ತೆ ಆಂಧ್ರಕ್ಕೂ ಅವಿನಾಭಾವ ಸಂಬಂಧ ಬೆಸೆದುಕೊಂಡಿದೆ. ಸೊ ಅವರು ಕೂಡ ಒಂದೊಂದು ಕಾರ್ಯಕ್ರಮದಲ್ಲಿ ಕನ್ನಡ ಮಾತನಾಡುವ ಮೂಲಕ ಕನ್ನಡಿಗರ మనసನ್ನ ಕೂಡ ಗೆದ್ದಿದ್ದಾರೆ. అందరికీ ముఖ్యంగా ఇక్కడికి విచ్చేసినటువంటి నా అభిమాన సోదరులందరికీ నా నమస్కారాలు. నాకు తెలిసి నా వయసు బహుశా 3 ఏళ్ళు 4 ఏళ్ళు అయి ఉంటుంది. మొట్టమొదటిసారి మా అమ్మమ్మ నన్ను కూర్చోపెట్టి మా ఊరు ఇది కుందాపుర దగ్గరే మా ఊరు. చిన్నప్పుడు మేము కొన్ని కథలు విని పెరిగాము అని
నాకు చిన్నప్పటి నుంచి కొన్ని కథలు చెప్పడం మొదలుపెట్టేది. అప్పుడు అర్థమయ్యేది కాదు, ఓహో ఇదేంటి, ఇది ఎప్పటికైనా ఇది నిజంగా జరుగుంటుందా, ఈ కథ నిజమేనా కాదా, ఇలాంటి ఎన్నో డౌట్లు నాకు. కానీ బాగా నచ్చేవి. ఆవిడ చెప్పినప్పుడల్లా చాలా ఇంట్రెస్ట్ వచ్చేది. ఒక్కసారి వెళ్ళి చూడాలి కదా, ఈ గుళిగ ఆట అనేది ఏంటి, ఈ పింజుర్లి అంటే ఏంటి, ఒక్కసారి చూడాలి కదా. చిన్నప్పటి నుంచి నాటుకుపోయింది. కానీ ఏ రోజు అనుకోలేదు, నేను విన్న ఆ కథల నుంచి, నేను విన్న ఆ కథల గురించి ఒక దర్శకుడు ఆ కథ తీస్తాడు అని, ఒక చిత్రం తీస్తాడు అని. అండ్ దట్ వాజ్ నన్ అదర్ దెన్ మై బ్రదర్ రిషబ్ శెట్టి. ఇక్కడికి విచ్చేసిన పాత్రికేయ మిత్రులందరికీ